ಕಾಂಗ್ರೆಸ್ನಲ್ಲಿ ಕ್ರಾಂತಿ ಕಹಳೆ ಜೋರಾಗಿದ್ದು ಸಿದ್ದರಾಮಯ್ಯ ಪೂರ್ಣಾವಧಿವರೆಗೂ ಸಿಎಂ ಆಗೇ ಇರ್ತಾರಾ ಇಲ್ವಾ ಎಂಬುದೇ ಕುತೂಹಲ ಮೂಡಿಸ್ತಾ ಇದೆ. ಹಾಗಾದರೆ ದೆಹಲಿಯಲ್ಲಿ ಖರ್ಗೆ ಮತ್ತು ಸಿದ್ದರಾಮಯ್ಯ ನಡುವೆ ನಡೆದ ಮಾತುಕತೆ ಏನು ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ಸಂಕ್ರಾಂತಿಗೆ ಶಿಫ್ಟ್. ನಾಯಕತ್ವ ಹಗ್ಗ ಜಗ್ಗಾಟಕ್ಕೆ ಖರ್ಗೆ ಕೊಟ್ರ ಟ್ವಿಸ್ಟ್. ಸಿದ್ದು ಪೂರ್ಣಾವಧಿ ಪೂರೈಸ್ತಾರ, ಡಿಕೆಗೆ ಪಟ್ಟ ಕಟ್ತಾರ. ರಾಜ್ಯ ಕಾಂಗ್ರೆಸ್ ರಾಜಕೀಯದಲ್ಲಿ ನಾಯಕತ್ವ ಚರ್ಚೆಗೆ ತೆರೆ ಬೀಳ್ತಾ ಇಲ್ಲ. ಹೈಕಮಾಂಡ್ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರಿಗೂ ಸಮಾಧಾನ ಉತ್ತರ ಕೊಟ್ಟು ಅಡ್ಡಗೋಡೆ ಮೇಲೆ ದೀಪ ಇಟ್ಟಿದೆ. ರಾಹುಲ್ ಗಾಂಧಿ ಅಂಗಳದಲ್ಲಿದ್ದ ಚೆಂಡನ್ನ ಮಲ್ಲಿಕಾರ್ಜುನ ಖರ್ಗೆ ಅಂಗಳಕ್ಕೆ ತಳ್ಳಿದ್ರು. ಆದ್ರೆ ಖರ್ಗೆ ಸಂಪುಟ ಪುನರ್ರಚನೆಗೆ ಓಕೆ ಅಂದ್ರೂ ಕೂಡ ಜನವರಿವರೆಗೂ ವೇಟ್ ಮಾಡಿ ಎಂದಿದ್ದಾರೆ. ಖರ್ಗೆ ಯಾವುದೇ ಸ್ಪಷ್ಟ ಉತ್ತರ ಕೊಡದೆ ನಾಯಕತ್ವ ಹಗ್ಗವನ್ನ ಕೈಯಲ್ಲಿ ಬಿಗಿಯಾಗಿ ಹಿಡಿದಿಟ್ಟುಕೊಂಡಿದ್ದಾರೆ. ನೋಡಿ, ಇದು ಮಾನ್ಯ ಮುಖ್ಯಮಂತ್ರಿಗಳ ಪರಮಾಧಿಕಾರ. ಮುಖ್ಯಮಂತ್ರಿಗಳು ವರಿಷ್ಠರು ಇದ್ರ ಬಗ್ಗೆ ತೀರ್ಮಾನವನ್ನು ಮಾಡ್ತಾರೆ. ಯಾವುದೇ ಜಗ್ಗಾಟ ಇಲ್ಲ, ಯಾವುದೇ ಗೊಂದಲ ಇಲ್ಲ, ಯಾವುದೇ ಸಮಸ್ಯೆನೂ ಇಲ್ಲ. ಬಹಳ ಅತ್ಯಂತ ಉತ್ತಮ ರೀತಿಯಲ್ಲಿ ಆಡಳಿತವನ್ನು ಕೊಡ್ತಾ ಇದ್ದೇವೆ. ಕೊಟ್ಟ ಭರವಸೆಗಳನ್ನು ಈಡೇರಿಸಿದ್ದೇವೆ. ಇವತ್ತು ಪ್ರತಿಪಕ್ಷದವರು ಹೊಟ್ಟೆ ಕಿಚ್ಚಿನಿಂದ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಸಿದ್ದರಾಮಯ್ಯ ವರ್ಚಸ್ಸು ಕಡಿಮೆಯಾಗಿಲ್ಲ ಅನ್ನೋದನ್ನ ಸಚಿವರೇ ಹೇಳ್ತಿದ್ದಾರೆ. ಸಂಪುಟ ಪುನರ್ರಚನೆ ಸಿಎಂ ಸಿದ್ದರಾಮಯ್ಯಗೆ ಬಿಟ್ಟ ಪರಮಾಧಿಕಾರ ಎಂದು ಘಂಟಾಘೋಷವಾಗಿ ಈಶ್ವರ್ ಖಂಡ್ರೆ ಹೇಳ್ತಿದ್ದಾರೆ. ಆದ್ರೆ ಡಿಸಿಎಂ ಡಿಕೆಶಿ ಆಪ್ತರು ಮಾತ್ರ ಅದೇ ಜಪ ಮಾಡ್ತಿದ್ದಾರೆ. ಡಿಕೆ ಶಿವಕುಮಾರ್ ಪಕ್ಷಕ್ಕಾಗಿ ದುಡಿದಿದ್ದಾರೆ. ಅವರಿಗೆ ಹೈಕಮಾಂಡ್ ಅವಕಾಶ ಕೊಡುವ ವಿಶ್ವಾಸವಿದೆ ಅಂತ ಶಾಸಕ ಮಾಗಡಿ ಬಾಲಕೃಷ್ಣ ಹೇಳ್ತಿದ್ದಾರೆ. ಖಂಡಿತ, ಅದರಲ್ಲಿ ಎರಡು ಮಾತಿಲ್ಲ. ಅವ್ರಿಗೂ ಒಂದು ಅವಕಾಶ ಕೊಡಲೇಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಕೂಡ ಇದೆ. ಆದರೆ ನಾಳೆನೇ ಬೇಕು, ಇವತ್ತೇ ತೀರ್ಮಾನ ಆಗ್ಬಿಡ್ಬೇಕು ಅಂತಕ್ಕಂಥದ್ದಲ್ಲ. ಅದನ್ನು ಹೈಕಮಾಂಡ್ ಸೂಕ್ತ ಸಂದರ್ಭದಲ್ಲಿ ತೀರ್ಮಾನ ಮಾಡ್ತದೆ. ಸಿದ್ದರಾಮಯ್ಯ ನಿದ್ದೆಗೆಡಿಸಿದ ಮಲ್ಲಿಕಾರ್ಜುನ ಖರ್ಗೆ. ಪಕ್ಷ ಉಳಿದ್ರೆ ಮಾತ್ರ ನಾವು ನೀವು ಎಲ್ಲ ಎಂದ ಎಐಸಿಸಿ ಅಧ್ಯಕ್ಷ. ಸಿದ್ದರಾಮಯ್ಯ ಈ ಅವಧಿ ಪೂರ್ಣ ಮಾಡುವ ಅವಕಾಶ ಕೊಡಿ ಎಂದು ಸಿದ್ದರಾಮಯ್ಯ ಮನವಿಗೆ ಖರ್ಗೆ ಒಪ್ಪಿಲ್ಲ. ಈ ಬಗ್ಗೆ ರಾಹುಲ್ ಗಾಂಧಿಯವರೇ ಅಂತಿಮ ತೀರ್ಮಾನ ಮಾಡಬೇಕು ಅಂತ ತಮ್ಮ ಕೋರ್ಟ್ನಲ್ಲಿ ಇದ್ದ ಬಾಲನ್ನ ಮತ್ತೆ ರಾಹುಲ್ ಗಾಂಧಿ ಅಂಗಳಕ್ಕೆ ತಳ್ಳಿ ಸಿದ್ದರಾಮಯ್ಯಗೆ ನಿದ್ದೆ ಇಲ್ಲದಂತೆ ಮಾಡಿದ್ದಾರೆ. ಸಿದ್ದರಾಮಯ್ಯ ಮಾಡಿದ ಪೂರ್ಣಾವಧಿ ಮನವಿಯನ್ನ ಖರ್ಗೆ ನಯವಾಗಿ ತಿರಸ್ಕರಿಸಿದ್ದಾರೆ. ನೀವು ಗ್ಯಾರಂಟಿಗಳನ್ನ ಯಶಸ್ವಿಯಾಗಿ ಜಾರಿ ಮಾಡಿದ್ದೀರಿ, ಉತ್ತಮ ಆಡಳಿತ ಕೊಡ್ತಾ ಇದ್ದೀರಿ. ಆದ್ರೆ ಪಕ್ಷ ಉಳಿಬೇಕು. ಪಕ್ಷ ಉಳಿದ್ರೆ ನಾವು ನೀವು ಎಲ್ಲರೂ ಉಳಿತೇವೆ. ಹೀಗಾಗಿ ಸಂಪುಟ ಪುನರ್ರಚನೆಗೆ ಅವಕಾಶ ಕೊಟ್ಟರು ಇನ್ನಷ್ಟು ದಿನ ಕಾಯಿರಿ ಅಂತ ಸಂದೇಶ ರವಾನೆ ಮಾಡಿದ್ದಾರೆ. ಒಟ್ಟಾರೆ ಖರ್ಗೆ ಅತ್ತ ಸಿದ್ದರಾಮಯ್ಯನಿಗೂ ಸಂಪೂರ್ಣ ಸ್ವತಂತ್ರ ಕೊಡ್ಲಿಲ್ಲ, ಇತ್ತ ಡಿಕೆಶಿಗೂ ಏನೂ ಹೇಳಲಿಲ್ಲ. ಇಬ್ಬರ ತಲೆಗೂ ಹುಳ ಬಿಟ್ಟು ಕಳಿಸಿರೋದು ಮಾತ್ರ ಸತ್ಯ. ಮಾರುತಿ ಪಾವಗಡ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.